ಅಮೇರಿಕಾದಲ್ಲಿ ಏನಾದರೂ ಕೂಡ ಅದು ವಿಶ್ವ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಆಮೇಲೆ ವಿಶ್ವ ಮಟ್ಟದಲ್ಲಿ ಅದರ ಬಗ್ಗೆ ಫೋಕಸ್ ಜಾಸ್ತಿ ಆಗುತ್ತೆ. ಈ ಹಿಂದಿನ ದಶಕಗಳಲ್ಲಿ ಇದ್ದಷ್ಟು ಪ್ರಾಬಲ್ಯ ಇವತ್ತು ಅಮೇರಿಕಾಗೆ ಇಲ್ಲದೆ ಇರಬಹುದು. ಸ್ಟಿಲ್ ಅಮೇರಿಕಾ ದೊಡ್ಡಣ್ಣನೇ. ಈಗ ಜಾಗತಿಕ ಮಟ್ಟದಲ್ಲಿ ಆಗೋ ಬದಲಾವಣೆಗಳೇನು? ಬೈಡನ್ ಇದ್ರು, ಬೈಡನ್ ನಂತರ ಈಗ ಟ್ರಂಪ್ ಬಂದಿದ್ದಾರೆ. ಈ ಹಿಂದೆ ಒಂದು ಪಾಳಿಯ ಆಡಳಿತ ನೋಡಿದ್ದಾರೆ. ಟ್ರಂಪ್ ವಾಪಸ್ ಬಂದಿರೋದ್ರಿಂದ ಜಾಗತಿಕ ರಾಜಕಾರಣದಲ್ಲಿ ಏನು ಬದಲಾವಣೆ ಕಾಣಬಹುದು? ಜಾಗತಿಕ ರಾಜಕಾರಣದಲ್ಲಿ ಈಗ ಮೇಜರ್ ತೊಂದರೆ ಆಗ್ತಾ ಇರೋದು ಜಾಗತಿಕದಲ್ಲಿ ಈ ಎರಡು ಯುದ್ಧಗಳು. ಈ ಎರಡು ಯುದ್ಧಗಳ ಮೇಲೆ ಬಹಳ ದೇಶಗಳ ಮೇಲೆ ಪರಿಣಾಮಗಳು ಬೀಳ್ತಾ ಇದ್ದಾವೆ. ಈಗ ನೋಡಿ, ಫಸ್ಟ್ ಈಗ ಅವ್ರು ಏನಾದ್ರು ಯುಕ್ರೇನ್ ವಾರ್ ನಿಲ್ಸಕ್ಕೆ ಹೇಳಿದ್ರೆ, ನಿಲ್ಸ್ಬೇಕು ಅಂದ್ರೆ ಅವ್ರು ಜೆಲೆನ್ಸ್ಕಿಗೆ ಒಂದು ಹೇಳ್ಬೋದು, ನಿಮ್ಗೆ ಯಾವ್ದೇ ಜಾಗ ಇಟ್ಕೊಂಡಿದ್ದೀರೋ ದಯವಿಟ್ಟು ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಸುಮ್ಮನಾಗಿ. ಇಲ್ಲ ಪುತಿನ್ ಟ್ರಂಪಿನ ಈಕ್ವೇಶನ್ಸ್ ಚೆನ್ನಾಗಿದೆ, ಇಲ್ಲ ಸೀಸ್ ಫೈರ್ ಮಾಡಿ ಅವರಿಬ್ರಿಗೂ ಒಂದು ಸಂಧಾನ ಮಾಡಿ ನಿಲ್ಸ್ಲೂಬಹುದು. ಇಲ್ಲ ಯುಕ್ರೇನ್ಗೆ ಅವ್ರು ಕೊಡ್ತಾ ಇರೋ ಏಡ್ ನಿಲ್ಸಿದ್ರೆ, ಯುಕ್ರೇನ್ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರು ಏಡ್ ನಿಲ್ಸಿದ್ರೆ ಈ ಏಡೆಲ್ಲ ಏನಾಗುತ್ತೆ, ನ್ಯಾಟೋ ದೇಶಗಳು, ಯುರೋಪಿಯನ್ ದೇಶಗಳು ಬರೆಸ್ಬೇಕಾಗತ್ತೆ. ಅವರಲ್ಲೂ ಎಕನಾಮಿ ಅಷ್ಟು ಚೆನ್ನಾಗಿಲ್ಲ. ಸೊ ಒಂದು ಯುಕ್ರೇನ್ ಮೇಲೆ ತುಂಬಾನೇ ಪ್ರಭಾವ ಅಂತೂ ಬೀಳುತ್ತೆ. ನೆಕ್ಸ್ಟ್ ಬಂದ್ರೆ ಇಸ್ರೇಲ್ ಮೇಲೆ ಬಂದ್ರೆ, ಇಸ್ರೇಲ್ ಹತ್ರ ಟ್ರಂಪಿನ ನೆಟನ್ಯಾಹು ಬಿಬಿ ಅಂತೀವಿ, ನೆಟನ್ಯಾಹು ಮತ್ತೆ ಇವ್ರದ್ದು ಚೆನ್ನಾಗೇ ಇದೆ ಕೆಮಿಸ್ಟ್ರಿ. ಪ್ರಾಬ್ಲಮ್ ಆಗೋದು ಮಿಡಲ್ ಈಸ್ಟ್ ಏಷ್ಯಾ ಅಂತ ತಗೊಂಡ್ರೆ ಇರಾನಿಗೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಇರಾನ್ ಮೇಲೆ ಟ್ರಂಪ್ ಯಾವತ್ತೂ ಒಳ್ಳೆ ಅಭಿಪ್ರಾಯ ಇಲ್ಲ. ಸೊ ನೋಡಿ, ಅವರು ಇರಾನ್ ಮೇಲೆ ಫಸ್ಟ್ ಅವರು ನ್ಯೂಕ್ಲಿಯರ್ದು ಇದೆಲ್ಲ ಸ್ಯಾಂಕ್ಷನ್ಸ್ಗಳು ಜಾಸ್ತಿ ಹಾಕಿದ್ರು. ನಮ್ಮ ಭಾರತ ತುಂಬಾ ಆಯಿಲ್ ಅವ್ರ ಮೇಲೆ ಅವಲಂಬಿತವಾಗಿತ್ತು, ಚೀಪ್ ರೇಟಲ್ಲಿ ನಾವು ತಗೋತಾ ಇದ್ವಿ. ಸೊ ಅದನ್ನು ಸ್ಯಾಂಕ್ಷನ್ಸ್ ಸೇರಿದ್ರು. ಸೊ ನಾವು ಅಲ್ಲಿಂದ ಆಯಿಲ್ ತಗೊಳ್ಳೋದು ಕಮ್ಮಿ ಆಗೋಯ್ತು. ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗ್ತದೆ. ಮಿಡಲ್ ಈಸ್ಟ್ ಮೇಲೆ ಅವ್ರಿಗೆ ಯಾವ ತರ ಆಕ್ಷನ್ಸ್ ತಗೋತಾರೆ ಅಂತ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಈಗ ಬಹಳ ಅರ್ಲಿ ಅನ್ಸುತ್ತೆ ಏನ್ ಮಾಡ್ತಾರೆ ಅಂತ ಇದ್ರ ಪ್ರಭಾವ ಆದ್ರೆ ಉಕ್ರೇನ್ ಮೇಲೆ ಆಗಬಹುದು, ಆದ್ರೆ ಇಸ್ರೇಲ್ ಮೇಲೆ ಯಾವುದೇ ಇಂಪ್ಯಾಕ್ಟ್? ಇಸ್ರೇಲ್ ಮೇಲೆ ಇಂಪ್ಯಾಕ್ಟ್ ಒಂದು ಅತಿ ಹೆಚ್ಚಾಗ್ಬೋದು, ಇಲ್ಲ ಅತಿ ಕಡಿಮೆ ಆಗ್ಬೋದು. ಸೊ ಏನಾಗುತ್ತೆ ಅಂತ ಇಷ್ಟು ಬೇಗ ಹೇಳಕ್ಕಾಗಲ್ಲ. ನೋಡಿ, ಇರಾನ್ ಅಲ್ಲಿ ಆಗ್ಲೇ ಅವ್ರ ಮೌಲ್ಯಗಳು, ಅವ್ರ ಹಣಕಾಸಿನ ಮೌಲ್ಯಗಳೆಲ್ಲ ಕುಸಿದ ಬಂದಿದೆ. ಮತ್ತೆ ಅಲ್ಲಿನ ಅಫ್ಕೋರ್ಸ್ ಅಲ್ಲಿ ಪ್ರಾಬ್ಲಮ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಇರಾನಲ್ಲಿ. ಸೊ ಈಗ ಅಲ್ಲಿನ ಹೊಸ ಪ್ರೆಸಿಡೆಂಟ್ ಇಸ್ ಎ ಪ್ರೋ ಮಾಡರ್ನೈಸೇಷನ್. ಅದ್ ಏನಾರು ಅವರು ಟ್ರಂಪ್ ಜೊತೆ ಮಾತಾಡ್ಕೊಂಡು ಏನಾರು ಹೊಂದಾಣಿಕೆ ಮಾಡ್ಕೋತಾರ, ಇಲ್ಲ ಅದು ಇನ್ನೂ ಕುಸಿತಾ ಹೋಗುತ್ತಾ, ಈಗಲೇ ಹೇಳೋದು ಸ್ವಲ್ಪ ಕಷ್ಟ ಇದೆ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.